ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿ ತಂದಿದ್ದೇನೆ. ತುಂಬ ಬೇಜಾರಲ್ಲೇ ಈ ದಿನ ವಿಡಿಯೋ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾಕೆ ಈ ರೀತಿ ಅನ್ಯಾಯವನ್ನು ಮಾಡ್ತಾ ಇದೆ? ಅಂಗನವಾಡಿ ಕಾರ್ಯಕರ್ತೆಯರು ಕೇಳಿದ್ದು ಬೆಟ್ಟದಷ್ಟು, ಕೊಟ್ಟಿದ್ದು ಸಾಸುವೆಯಷ್ಟು. 1,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿ ಅಂಗನವಾಡಿ ಕಾರ್ಯಕರ್ತರ ಮೂಗಿಗೆ ತುಪ್ಪ ಸವರುವ ಕೆಲಸ ಆಗಿದೆ. ಅಂಗನವಾಡಿ ಕಾರ್ಯಕರ್ತರ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಯಾಕೆ? ಅಂಗನವಾಡಿ ಕಾರ್ಯಕರ್ತರ ಮೇಲೆ ಸರ್ಕಾರಕ್ಕೆ ಗೌರವ ಇಲ್ಲವೇ? ಅಥವಾ ನಮ್ಮ ಹೋರಾಟದಲ್ಲಿ ಏನಾದರೂ ತಪ್ಪುಗಳಾಗಿದೆಯಾ? ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕಾನೂನಾತ್ಮಕವಾಗಿ ಪರಿಹಾರವನ್ನು ಕೊಡುವಂಥ ಏಕೈಕ ಚಾನಲ್ ಅಂದರೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಅತಿ ಕಠಿಣವಾದ ಕೆಲಸವನ್ನು ನಿರ್ವಹಿಸುವಂಥ ಮಾತೆಯರು ಅಂಗನವಾಡಿ ಕಾರ್ಯಕರ್ತೆಯರು. ಚಿಕ್ಕ ಮಕ್ಕಳನ್ನು ಯಾವ ರೀತಿ ಲಾಲನೆ ಪಾಲನೆ ಮಾಡಬೇಕು ಅನ್ನೋದು ಗೊತ್ತಿರುವಂತಹ ಕರುಣಾಮಯಿಗಳು. ಸಣ್ಣ ಮಕ್ಕಳನ್ನು, ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ವಿದ್ಯೆಯನ್ನು ಕೊಟ್ಟು ಅವರ ಆರೋಗ್ಯವನ್ನು ಕಾಪಾಡಿಕೊಂಡು ಅದರ ಜೊತೆಯಲ್ಲಿ ಬಸ್ರಿಯರು, ಬಾಣ್ತಿಯರು ಅವರ ಆರೋಗ್ಯವನ್ನು ಕಾಪಾಡುವಂಥ ದೈವತ್ವದ ಕೆಲಸವನ್ನು ಮಾಡ್ತಾ ಇರುವಂಥ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಸರ್ಕಾರ ಯಾಕೆ ಕಡೆಗಣಿಸ್ತಾ ಇದೆ? ಬಹಳಷ್ಟು ನಿರೀಕ್ಷೆಗಳಿದ್ದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಳ ಆಗತ್ತೆ, ನಾವು ನಿರೀಕ್ಷೆ ಮಾಡಿದ್ದಂಥ ಎಲ್ಲ ಬೇಡಿಕೆಗಳು ಈಡೇರುತ್ತೆ ಅನ್ನೋ ಭರವಸೆ ಇತ್ತು. ಚುನಾವಣಾ ಸಮಯದಲ್ಲೇನೋ ದೊಡ್ಡದಾಗಿ ಮಾತಾಡ್ಬಿಟ್ರು. 6ನೇ ಗ್ಯಾರಂಟಿ ನಿಮಗೆ, ನಾವೇನಾದರೂ ಅಧಿಕಾರಕ್ಕೆ ಬಂದರೆ 15,000 ರೂಪಾಯಿಯನ್ನು ಗೌರವಧನ ಕೊಡ್ತೀವಿ ಅಂತ ಹೇಳಿದರು. ಇದುವರೆಗೆ ಕೊಡಲಿಲ್ಲ. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಯಾವುದೇ ಆದೇಶಗಳಾಗಿಲ್ಲ. ಎಲ್ಲಿ ನಾವು ಎಳುತ್ತಾ ಇದ್ದೀವಿ? ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡಿ. ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಯಲ್ಲಿ ಏನಾದರೂ ತೊಂದರೆ ಇದೆಯಾ? ನೀವು ಯಾಕೆ ಏಕೀಕೃತ ಸಂಘಟನೆಯನ್ನು ಮಾಡ್ಕೊಂಡಿಲ್ಲ? ಕಾಟಾಚಾರಕ್ಕೆ ಹೋರಾಟಗಳನ್ನು ಯಾಕೆ ಮಾಡೋದು? ದಯವಿಟ್ಟು ಈ ಬಗ್ಗೆ ಪರಾಮರ್ಶೆ ಮಾಡಿ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಳಿ. ಯಾವುದೇ ಸಂಘಟನೆ ಇರ್ಬೋದು, ಆ ಸಂಘಟನೆಯಿಂದ ನಮಗೆ ಒಳ್ಳೆಯದಾಗಬೇಕು. ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಆಗಬೇಕು. ಕಳೆದ ತಿಂಗಳು ಹಗಲು ರಾತ್ರಿ ಎನ್ನದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿದ್ರಿ. ಇನ್ನೇನು ಫಲ ಕೊಡುವಂಥ ಸಮಯದಲ್ಲಿ ಸ್ಟ್ರೈಕನ್ನು ವಾಪಸ್ ತಗೊಂಡ್ರಿ. ಏನಕ್ಕೆ ವಾಪಸ್ ತಗೊಂಡ್ರಿ? ಮಾನ್ಯ ಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ, 6ನೇ ಗ್ಯಾರಂಟಿಯನ್ನು ಜಾರಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ ತಗೊಂಡ್ರಿ. ಆದರೆ ಈಗ ಆಗಿದ್ದೇನು? ಕೇವಲ 1,000 ರೂಪಾಯಿಯನ್ನು ಗೌರವಧನವನ್ನು ಹೆಚ್ಚಳ ಮಾಡಿದ್ದಾರೆ. ನಿಮಗೆ ಬಿಸಿಯೂಟದ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಎಲ್ಲರಿಗೂ ಕೂಡ 1,000 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಸಿಂಪಲ್ ಲೆಕ್ಕಾಚಾರ ನಾನು ಹೇಳ್ತೀನಿ. ಒಬ್ಬ ಕಾರ್ಮಿಕರ ಕನಿಷ್ಠ ಕೂಲಿ ಎಷ್ಟಿದೆ ರೀ? ನೀವು ಹೇಳಿ. 750 ರೂಪಾಯಿಗಳ ಕನಿಷ್ಠ ಕೂಲಿ ಇದೆ. ಆ 750 ಇಂಟು 30 ಮಾಡ್ಕೊಂಡ್ರೂ ನೀವೀಗ ಪಡಿತಿರುವಂಥ ಗೌರವಧನಕ್ಕಿಂತ ಹೆಚ್ಚಾಗತ್ತೆ. ಅಷ್ಟು ಕೊಡೋಕ್ಕೆ ಆಗೋದಿಲ್ವಾ? ನಮ್ಮ ಬೇಡಿಕೆಗಳು ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಯನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು. ಅದ್ರ ಬಗ್ಗೆ ಎಲ್ಲೂ ಬಜೆಟ್ನಲ್ಲಿ ಚಕಾರವನ್ನು ಎತ್ತಿಲ್ಲ. ಗುಜರಾತ್ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪಿನ ಪ್ರಕಾರ
ಅಂಗನವಾಡಿ ಕಾರ್ಯಕರ್ತರನ್ನು ಸಿ ದರ್ಜೆ ಸರ್ಕಾರಿ ನೌಕರರಾಗಿ ಮಾಡಬೇಕು. ಸಿ ದರ್ಜೆ ಸರ್ಕಾರಿ ನೌಕರರಾದರೆ 34,400 ರೂಪಾಯಿ ಬೇಸಿಕ್ಕು, ಫುಲ್ ಸ್ಯಾಲ್ರಿ ಎಲ್ಲ ಬೇಸಿಕ್ ಸಿಗತ್ತೆ. ಅದಕ್ಕೆ TADA ಎಲ್ಲ ಸೇರಿದ್ರೆ ಇನ್ನೂ ಜಾಸ್ತಿ ಆಗತ್ತೆ. ಅದೇ ರೀತಿ ಅಂಗನವಾಡಿ ಸಹಾಯಕರನ್ನು ಡಿ ದರ್ಜೆ ನೌಕರರಾಗಿ ಮಾಡಬೇಕಿತ್ತು. ಆವಾಗ 27,000 ರೂಪಾಯಿ ಸಂಬಳ ಆಗೋದು. ಅದು ಕೂಡ ಆಗಲಿಲ್ಲ. ಏನು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡಿದಾಗ ನಮ್ಮ ಹೋರಾಟ ನಿರಂತರ ಅಂತ ಹೇಳಿದ್ರಿ. 25,000 ರೂಪಾಯಿ ಗೌರವಧನ ಕೊಡಬೇಕು, ಸಹಾಯಕರಿಗೆ 11,000 ಕೊಡಬೇಕಂದ್ರು. ಅದು ಕೂಡ ಆಗಲಿಲ್ಲ. ನಿಮಗೊಂದು ಉದಾಹರಣೆ ಹೇಳ್ತೀನಿ, ನಿಮ್ಮ ಸಂಘಟನೆಯಲ್ಲಿ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ. ಸರ್ಕಾರಿ ನೌಕರರ ಸಂಘಟನೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಿ ತಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಸಿಂಪಲ್ ಉದಾಹರಣೆ ಈ ಹಿಂದೆ ಕೂಡ ಹೇಳಿದ್ದೀನಿ. 2023ರಲ್ಲಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಮಧ್ಯಂತರ ಪರಿಹಾರ ಕೊಡಲ್ಲ ಅಂತ ಹೇಳಿ ಸರ್ಕಾರ ಹೇಳಿತು. ಕೇವಲ ಒಂದೇ ದಿನ ಮಾರ್ಚ್ 1ನೇ ತಾರೀಕಿಗೆ ಸರ್ಕಾರಿ ನೌಕರರು ರಾಜ್ಯಾದ್ಯಂತ ಪೆನ್ ಡೌನ್ ಚಳುವಳಿಯನ್ನು ಹಮ್ಮಿಕೊಂಡರು. ಕೇವಲ ಸಂಜೆ 6 ಗಂಟೆ ಒಳಗೆ 17.5% ಇಂಟರ್ನಲ್ ರಿಲೀಫನ್ನು ಅನೌನ್ಸ್ ಮಾಡಿದಂಥ ಘಟನೆ ನಡೀತು. ನೀವು ವಾರಗಟ್ಟಲೆ ತಿಂಗಳುಗಟ್ಟಲು ಹೋರಾಟ ಮಾಡಿದ್ರೂ ಕೂಡ ಯಾಕೆ ನಿಮ್ಮ ಬೇಡಿಕೆಗಳನ್ನು ಸರ್ಕಾರ ಪರಿಗಣಿಸ್ತಾ ಇಲ್ಲ? ಈ ಬಗ್ಗೆ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ. ರಾಜ್ಯ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಗ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು. ತಕ್ಷಣ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಸಿ ದರ್ಜೆ ಸರ್ಕಾರಿ ನೌಕರರಿಗೆ ಸಿಗುವಂತಹ 34,400 ರೂಪಾಯಿ ಸ್ಯಾಲರಿ, ಡಿ ದರ್ಜೆ ನೌಕರರಿಗೆ ಸಿಗುವಂತಹ 27,000 ರೂಪಾಯಿ ಸ್ಯಾಲ್ರಿ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಬೇರೆ ಬೇರೆ ಕೊಡಬೇಕು. ಚಿಪ್ ಕೊಡೋಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಅವರನ್ನು ನಂಬ್ಕೊಂಡಿರೋಂಥ ಸಂಸಾರ ಇದೆ, ಅವರಿಗೆ ಕುಟುಂಬ ವರ್ಗ ಇದೆ. ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಬಂದು ಹಗಲು ಅನ್ನದೇ ಫ್ರೀಡಮ್ ಪಾರ್ಕ್ನಲ್ಲಿ ಮಲಗುವಂಥ ವ್ಯವಸ್ಥೆಯನ್ನು ಮಾಡಬೇಡಿ. ಹೆಣ್ಣು ಮಕ್ಕಳ ಶಾಪ ಒಳ್ಳೆಯದಲ್ಲ. ದಯವಿಟ್ಟು ಹೇಳ್ತೀನಿ, ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಈಗ ಮಾಡಿರುವ ಅನ್ಯಾಯವನ್ನು ಸರಿಪಡಿಸಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸಬೇಕು. ಅಂಗನವಾಡಿ ಕಾರ್ಯಕರ್ತರ ವಿವಿಧ ಬೇಡಿಕೆಗಳನ್ನು ಹೆಚ್ಚಿಸಬೇಕು. ಆಲ್ರೆಡಿ ನಿಮಗೆ ಬೇಡಿಕೆಗಳನ್ನು ಹೇಳಿದ್ದೀನಿ. ಅಂಗನವಾಡಿ ಕಾರ್ಯಕರ್ತರ ಸಹಾಯಕ ಕಾರ್ಯಕರ್ತೆಯರ ಸ್ವತಂತ್ರ ಸಂಸ್ಥೆ, ಹೋರಾಟ ಸಂಸ್ಥೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದರು. ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸ್ತೀವಿ, ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ. ಯಾವುದೂ ಚರ್ಚೆ ಆಗಿಲ್ಲ. ಕೇವಲ 1,000 ರೂಪಾಯಿ ಹೆಚ್ಚಳ. ಭಾರಿ ಬೇಜಾರಾಗತ್ತೆ. 6ನೇ ಗ್ಯಾರಂಟಿನೂ ಇಲ್ಲ, ಏನೂ ಇಲ್ಲ. ದಯವಿಟ್ಟು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳ್ತಾ, ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯವನ್ನು ಮರೆತು ಎಲ್ಲರೂ ಒಂದಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನಮಗೆ ಸಿಗಬೇಕಾದಂಥ ನ್ಯಾಯೋತ್ತಮವಾದ ಬೇಡಿಕೆಯನ್ನು ಈಡೇರಿಸಲು ಒಂದಾಗ್ರಿ. ಭಿನ್ನಾಭಿಪ್ರಾಯ ಬಿಡಿ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಶಕ್ತಿಯನ್ನು ತೋರಿಸಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.